ಎಲ್ರಿಗೂ ನಮಸ್ಕಾರ. ಇವತ್ತು ಶಿವಶರಣ ಮಡಿವಾಳ ಮಾಚಿದೇವಯ್ಯನವರ ಬಗ್ಗೆ ತಿಳಿಯೋಣ. ಬಸವಣ್ಣನವರ ಮಹಾಮನೆಯ ಹಿರಿಯ ಚೇತನವಾದ ಶರಣ ಮಡಿವಾಳ ಮಾಚಿದೇವರು ಕಲಿದೇವರ ದೇವ ಅಂಕಿತದಲ್ಲಿ ವಚನಗಳನ್ನು ರಚಿಸ್ತಾರೆ. ಪ್ರಭುದೇವ, ಬಸವಣ್ಣ, ಚನ್ನಬಸವಣ್ಣ, ಸಿದ್ದರಾಮಯ್ಯ, ಮರುಳಶಂಕರ ದೇವ ಹಾಗೂ ಮಹಾದೇವಿ ಅಕ್ಕಂಗಳಿಂದ ಸ್ತುತಿಸಲ್ಪಟ್ಟ ಮಡಿವಾಳ ಮಾಚಯ್ಯನದು ವೀರ ವ್ಯಕ್ತಿತ್ವ. ಲಿಂಗಾಯತದ ಅನೇಕ ಕೃತಿಗಳಲ್ಲಿ ಮಾಚಿದೇವನ ಕತೆ ನಿರೂಪಿತವಾಗ್ಯದ. ಶಿವಶರಣರ ಬಟ್ಟೆಗಳನ್ನು ಒಗೆಯುವ, ಮಡಿ ಮಾಡುವ ಕಾಯಕ ಇವ್ರದು. ತನ್ನ ಮೇಲೆ ಏರಿ ಬಂದ ಬಿಜ್ಜಳನ ಆನೆಯನ್ನ ಮಾಚಯ್ಯ ಕೊಲ್ತಾನ. ಈತನ ಜನ್ಮಕ್ಷೇತ್ರ ಬಿಜಾಪುರ ಜಿಲ್ಲೆಯ ಹಿಪ್ಪರಗಿ, ದೇವರ ಹಿಪ್ಪರಗಿ. ಕಾರ್ಯಕ್ಷೇತ್ರ ಕಲ್ಯಾಣ. ಮಡಿವಾಳಯ್ಯನ ದೀಕ್ಷಾ ಗುರು ಮಲ್ಲಿಕಾರ್ಜುನ. ಆರಾಧ್ಯ ದೈವ ಕಲ್ಲಿನಾಥ. ಅನುಭವ ಮಂಟಪದಲ್ಲಿ ಕ್ರಿಯಾತ್ಮಕವಾಗಿ ಭಾಗವಹಿಸಿದ ಈತನು ಕಲ್ಯಾಣ ಕ್ರಾಂತಿಯ ತರುವಾಯ ಉಳುವೆಯ ಕಡೆಗೆ ಹೊರಟ. ಚನ್ನಬಸವಣ್ಣನವರ ನೇತೃತ್ವದ ಶರಣ ಪಡೆಯ ದಂಡನಾಯಕನಾಗಿ ಬಿಜ್ಜಳನ ಸೈನ್ಯದೊಡನೆ ಹೋರಾಡಿ ಶರಣರನ್ನ, ಶರಣ ಸಾಹಿತ್ಯವನ್ನ ರಕ್ಷಿಸ್ತಾರೆ. ವೀರಮಾಹೇಶ್ವರ ನಿಷ್ಠೆಯ ಮಾಚಿದೇವನನ್ನ ವೀರಭದ್ರನ ಅವತಾರ ಅಂತ ಜನ ತಿಳಿತಾರೆ. ಇವರನ್ನ ವೀರಗಂಟೆಯ ಮಾಚಿದೇವ ಅಂತೂ ಕರೀತಾರೆ. ಮಡಿವಾಳ ಮಾಚಿದೇವರ ಜೀವನದಲ್ಲಿ ಜರುಗಿದ ಘಟನೆಗಳು ಅನೇಕ. ಅವುಗಳಲ್ಲಿ ಬಸವಣ್ಣನವರ ಅಹಂ ನೀರಸನ ಮಾಡಿದುದು, ನೂಲಿಯ ಚಂದಯ್ಯನಿಗೆ ಇಷ್ಟಲಿಂಗದ ಅವಶ್ಯಕತೆಯನ್ನು ತಿಳಿಸಿ ಹೇಳಿರುವುದು ಮುಖ್ಯವಾದವು. ತಾವು ಮಡಿವಾಳ ಮಾಚಿದೇವನ ಸಂತಾನದವರು ಅಂಥೇಳಿ ಅಗಸರು ಇವತ್ತಿಗೂ ಹೇಳಿಕೊಳ್ತಾರೆ. ಕಾನಕಾನಹಳ್ಳಿಯ ತಾಮ್ರ ಶಾಸನ ಇದನ್ನು ಸ್ಪಷ್ಟನೂ ಪಡಿಸ್ತದೆ. ಮಡಿವಾಳರು ಕ್ರಿಸ್ತಶಕ 1284 ಮೇ 1 ಅಮ್ಮಿನಬಾವಿಯಲ್ಲಿ ಮಡಿವಾಳ ಮಾಚಿದೇವರ ವಿಗ್ರಹ ಪ್ರತಿಷ್ಠಾಪಿಸಿದ ವಿಷಯ ಅಲ್ಲಿನ ಮಾಚಿದೇವನ ವಿಗ್ರಹದ ಪಾದಪೀಠ ಶಾಸನದೊಳಗ ಅದ. ಈ ಶಾಸನ ಮಡಿವಾಳ ಮಾಚಿದೇವ ಬಿಜ್ಜಳನ ಆನೆಯನ್ನ ಮರ್ದಿಸುತ್ತಿರುವ ಶಿಲ್ಪವನ್ನೂ ಒಳಗೊಂಡದ. ಮಡಿವಾಳ ಮಾಚಿದೇವರ ಇಂಥ ಶಿಲ್ಪಗಳು ಧಾರವಾಡ, ಮುಳಗುಂದ್, ಗದಗದಾಗೂ ಸಿಗ್ತಾವ. ಮಾಚಿದೇವರ ಶಿಲ್ಪಗಳು ಕೇವಲ ಧಾರವಾಡ ಜಿಲ್ಲೆಯ ಸುತ್ತಮುತ್ತ ಸಿಗುತ್ತಿರುವುದು ಐತಿಹಾಸಿಕ ವಿಶೇಷ ಅಂತ ಹೇಳಬಹುದು. ತನ್ನ ವಚನಗಳಲ್ಲಿ ಬಸವಣ್ಣನವರನ್ನ ಭಕ್ತಿ ವಿಶ್ವಾಸಗಳಿಂದ ಅಧಿಕವಾಗಿ ಸ್ತುತಿಸಿರುವ ಮಾಚಯ್ಯ ಉಪಮೆ, ದೃಷ್ಟಾಂತ, ರೂಪಕಗಳ ಮೂಲಕ ಅಚ್ಚ ಶರಣನ ಗುಣಲಕ್ಷಣ, ಶಿವಭಕ್ತಿಯ ಶ್ರೇಷ್ಠತೆಗಳನ್ನು ವಿವರಿಸ್ತಾರೆ. ಢಾಂಬಿಕ ಭಕ್ತಿ, ಕರ್ಮನಿಷ್ಠ ವ್ಯಕ್ತಿ, ಕ್ಷುದ್ರ ದೈವ, ಸ್ಥಾವರ ಲಿಂಗ ಪೂಜೆ ಹಾಗೂ ಸ್ಥಾವರ ವ್ಯವಸ್ಥೆಗಳನ್ನು ನಿಷ್ಠೂರವಾಗಿ ವಿರೋಧಿಸುವ ಈತ ಲಿಂಗಾಯತ ತತ್ವ ಆಚರಣೆಗಳನ್ನು ಸಮರ್ಥವಾಗಿ ಪ್ರತಿಪಾದಿಸ್ತಾರೆ. ಮಾಚಿದೇವರ ವಚನಗಳು ಸರಳ ಶೈಲಿ ಮತ್ತು ಪ್ರೌಢ ಶೈಲಿ ಎರಡರಲ್ಲೂ ಇದ್ದು ಸಾಮಾಜಿಕ ಸಮಸ್ಯೆ, ವೈಚಾರಿಕ ನಿಲುವುಗಳನ್ನು ಎತ್ತಿ ತೋರಿಸ್ತಾವ. ಲೋಕಾನುಭವಿಯೂ ಶಿವಾನುಭವಿಯೂ ಆಗಿದ್ದ ಈತನ ವಚನಗಳಲ್ಲಿ ಕಣ್ಣು ನೋಡಿ ರೂಪ ಹೇಳದಂತಿರಬೇಕು, ಗರಿಯ ಕಟ್ಟಿದ ಕೋಲು ಗುರಿಯ ತಾಗಲ್ಲದೆ, ಕಸಗೊಂಡ ಭೂಮಿಯಲ್ಲಿ ಸಸಿ ಪಲ್ಲವಿಸುವುದೇನಯ್ಯ, ಕಚ್ಚುವ ತಿಗಣೆಗಾಗಿ ಮನೆಯ ಸುಟ್ಟವರುಂಟೆ, ಮುಗ್ಗಿದ ತುರುಗದ ಕಾಲ ಕತ್ತರಿಸಿದವರುಂಟೆ ಎಂಬ ನಾಣ್ಣುಡಿ ರೂಪದ ವಾಕ್ಯಗಳೂ ಹೆಣೆದುಕೊಂಡಾವ. ಮಡಿವಾಳ ಮಾಚಿದೇವರ ನಿಕಟವರ್ತಿ ಸಮಯಾಚಾರದ ಮಲ್ಲಿಕಾರ್ಜುನನು ಪರಮ ಪಂಚಾಕ್ಷರ ಮೂರ್ತಿ ಶಾಂತ ಮಲ್ಲಿಕಾರ್ಜುನ ಅಂಕಿತದೊಳಗ ವಚನಗಳನ್ನು ಬರೀತಾರೆ. ಇವರು ಸ್ಥಾವರ ಲಿಂಗ ಪೂಜೆಯನ್ನು ವಿರೋಧಿಸುವ ವಿಚಾರವನ್ನು ನಾವು ಈ ವಚನಗಳಲ್ಲಿ ಕಾಣಬಹುದು. ಶರಣು ಶರಣಾರ್ಥಿ.